ಎಲ್ಲರಿಗೂ ನಮಸ್ಕಾರಗಳು. ನವೆಂಬರ್ 26 ಸಂವಿಧಾನ ದಿನ. ಇಂದು ಭಾರತದ ಸಂವಿಧಾನದ ಅಂಗೀಕಾರದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯಾಗಿ ಆಚರಿಸಲಾಗ್ತಿದೆ. 1949ರ ನವೆಂಬರ್ 26ರಂದು ಭಾರತದ ಸಂವಿಧಾನ ಸಭೆಯು ಸಂವಿಧಾನವನ್ನು ಅಂಗೀಕರಿಸಿತು. ತದನಂತರ ಜನವರಿ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಿತು. ರಾಷ್ಟ್ರೀಯ ಕಾನೂನು ದಿನ ಎಂದು ಈ ದಿನವನ್ನು ಆಚರಿಸಲಾಗುತ್ತಿತ್ತು. 2015 ನವೆಂಬರ್ 19ರಂದು ಗೆಜೆಟ್ ಅಧಿಸೂಚನೆಯ ಮೂಲಕ ಸಂವಿಧಾನ ದಿನವೆಂದು ಘೋಷಿಸಲಾಯಿತು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರ 125ನೇ ಜನ್ಮ ವರ್ಷಾಚರಣೆಯ ನೆನಪಿಗಾಗಿ ಆ ಮಹಾನ್ ಚೇತನಕ್ಕೆ ಗೌರವ ನೀಡಲು ಸಂವಿಧಾನ ದಿನ ಎಂದು ಈ ದಿನವನ್ನು ಆಚರಿಸುವಂತೆ ಅಧಿಸೂಚನೆಯನ್ನು ಹೊರಡಿಸಲಾಯಿತು. ಸಂವಿಧಾನ ದಿನವು ಸಾರ್ವಜನಿಕ ರಜಾ ದಿನವಲ್ಲ, ಬದಲಿಗೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವ ಮೂಲಕ ಶಾಲಾ ಕಾಲೇಜುಗಳಲ್ಲಿ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ತಿಳಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲ್ಪಡುತ್ತಿದೆ. ಜಗತ್ತಿನ ಹಲವು ದೇಶದ ಸಂವಿಧಾನದ ಅಂಶಗಳನ್ನು ಎರವಲು ಪಡೆದಿರುವ ಅತಿ ದೊಡ್ಡ ಕೈಬರವಣಿಗೆಯ ಗ್ರಂಥ ಇದು. ಸತತ 2 ವರ್ಷ 11 ತಿಂಗಳು 17 ದಿನಗಳ ಪರಿಶ್ರಮದ ಫಲವೇ ನಮ್ಮ ಬೃಹತ್ ಸಂವಿಧಾನ. ಭಾರತದ ಸಂವಿಧಾನ ಪಿತಾಮಹನ ನೆನಪಿಗಾಗಿ ಈ ದಿನವನ್ನು ಸಂವಿಧಾನ ದಿನ ಎಂದು ಆಚರಿಸಲಾಗ್ತಿದೆ. ಈ ದಿನದ ಮತ್ತೊಂದು ನೆನಪು, ಅದುವೇ ಮುಂಬೈನ ದಾಳಿ. ಹೌದು, 26 ನವೆಂಬರ್ 2008ರಲ್ಲಿ ಮುಂಬೈ ಮಹಾನಗರಿ ದಾಳಿಗೊಳಗಾಗಿತ್ತು. ಅದುವೇ ಸರಣಿ ಭಯೋತ್ಪಾದಕ ದಾಳಿ. 10 ಜನ ಉಗ್ರರು ಮುಂಬೈನ 12 ಪ್ರಮುಖ ಕೇಂದ್ರಗಳಲ್ಲಿ, ಮುಖ್ಯ ರೈಲ್ವೆ ನಿಲ್ದಾಣ, ದುಬಾರಿ ಹೋಟೆಲ್ಲು, ಯಹೂದಿ ಸಾಂಸ್ಕೃತಿಕ ಕೇಂದ್ರ ಹೀಗೆ ಪ್ರಮುಖ ಕೇಂದ್ರಗಳನ್ನು ಗುರಿಯಾಗಿಟ್ಟುಕೊಂಡು ದಾಳಿ ನಡೆಸಿದ ದಿನವಿದು. ಈ ದಾಳಿಯಲ್ಲಿ 166 ಜನ ಅಸುನೀಗಿದ್ದರು. 10 ಜನ ಉಗ್ರರಲ್ಲಿ 9 ಜನ ಹತರಾದರು. ಅದುವೇ ನಮ್ಮ ಭದ್ರತಾ ಪಡೆ ಸಿಬ್ಬಂದಿಗಳಾದ ATS ಮುಖ್ಯಸ್ಥ ಹೇಮಂತ್ ಕರ್ಕರೆ, ಸೇನಾ ಮೇಜರ್ ಸಂದೀಪ್ ಉನ್ನಿಕೃಷ್ಣ, ಪೊಲೀಸ್ ಕಮಿಷನರ್ ಅಶೋಕ್ ಕಾಮ್ಟೆ, ತುಕಾರಾಮ್ ಹೀಗೆ 18 ಜನ ವೀರರು ಭಾರತಾಂಬೆಯ ಮಡಿಲಿಗೆ ತಮ್ಮ ಪ್ರಾಣಾರ್ಪಣೆ ಮಾಡಿದ ದಿನವಿದು. ಹೌದು, ಆ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದು ಸಂವಿಧಾನ ದಿನದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.